ಸಿದ್ದರಾಮಯ್ಯನವರಿಗೆ ಇಲ್ಲಿ ತನಕ ಯಾವುದೇ ಒಂದು ಕಳಂಕ ಅಂಟಿರಲಿಲ್ಲ. ಈಗಲೂ ಅಂಟತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ರೀತಿಯಲ್ಲಿ ಸಿಕ್ಕಾಕೋತಾ ಇದ್ದಾರೆ. ಮುಡಾದಲ್ಲಿ ಸೈಟು ಹಂಚಿಕೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಸ್ವತಃ ಸಿದ್ದರಾಮಯ್ಯ ಕುಟುಂಬಕ್ಕೆ ಸೈಟ್ ಅಕ್ರಮದ ಕಳಂಕ ಅಂಟಿಕೊಂಡಿದೆ. ವಿರೋಧ ಪಕ್ಷಗಳಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇದ್ದೀವಿ. ಇವತ್ತು ಅನೇಕ ಬೆಳವಣಿಗೆಗಳಾಗಿದೆ ಮುಡಾದಲ್ಲಿ ಸೈಟ್ ತಗೊಂಡವ ಮೂಡ ಆಗಿಬಿಟ್ಟಿದ್ದಾನೆ. ಬನ್ನಿ ಅದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಸಿದ್ದರಾಮಯ್ಯಗೆ ಮೂಡ ಹಗರಣದ ಮಂಡೆ ಬಿಸಿ. ಸದನದಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕಲು ಬಿಜೆಪಿ ರಣತಂತ್ರ. ಸಿದ್ದರಾಮಯ್ಯ ರಾಜ್ಯ ರಾಜಕೀಯ ಕಂಡ ಮಾಸ್ ಲೀಡರ್. ತಮ್ಮ ಬೆನ್ನ ಹಿಂದೆ ಅಹಿಂದ ಪಡೆಯನ್ನ ಕಟ್ಟಿಕೊಂಡು 2ನೇ ಬಾರಿಗೆ ಸಿಎಂ ಸಿಂಹಾಸನ ಏರಿರುವ ಈ ಸಮಾಜವಾದಿ ನಾಯಕ ಅಂದಿನಿಂದಲೂ ಭ್ರಷ್ಟಾಚಾರದಿಂದ ದೂರ. ಇಷ್ಟು ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಕಳಂಕ ಮುಕ್ತರಾಗಿಯೇ ಬದುಕಿರುವ ಸಿದ್ದರಾಮಯ್ಯಗೆ ಇದೀಗ ಮೂಡ ಸೈಟ್ ಹಂಚಿಕೆಯ ಅಕ್ರಮ ಉರುಳಾಗುವಂತೆ ಕಾಣ್ತಾ ಇದೆ. ಎಸ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಬೃಹತ್ ಸೈಟು ಹಂಚಿಕೆ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರು ತಳುಕು ಹಾಕಿಕೊಂಡಿದೆ. ಆದರೆ ಚಾಣಾಕ್ಷ ಸಿದ್ದರಾಮಯ್ಯ ಇದನ್ನ ಬಿಜೆಪಿ ತಲೆಗೆ ಕಟ್ಟಲು ಪ್ರಯತ್ನ ಪಡುತ್ತಿದ್ದು, ಸದನದಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕಲು ಬಿಜೆಪಿ ಮೂಢಾಸ್ತ್ರ ಹೂಡಲು ಸಜ್ಜಾಗಿದೆ. ಅದಾಗಲೇ ಹೈಕಮಾಂಡ್ ಕೂಡ ಮೂಡ ಅಕ್ರಮದ ಬಗ್ಗೆ ವರದಿಯನ್ನ ತರಿಸಿಕೊಂಡಿದೆ. ಇಷ್ಟು ವರ್ಷ ಕಳಂಕರಹಿತ ರಾಜಕೀಯ ಮಾಡಿದ್ದ ಸಿದ್ದರಾಮಯ್ಯಗೆ ಮೂಡ ಹಗರಣ ತಲೆಬಿಸಿ ಹೆಚ್ಚಿಸಿದೆ. ಇಷ್ಟು ದಿನ ಬಿಜೆಪಿ ಕಾಂಗ್ರೆಸ್ ನಾಯಕರ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದ್ದು, ಇದೀಗ ಜೆಡಿಎಸ್ ಎಂಎಲ್ಸಿ ಮಂಜೇಗೌಡ ಸಹ ಅಕ್ರಮದಲ್ಲಿ ಶಾಮೀಲಾಗಿರುವ ಆರೋಪ ಕೇಳಿ ಬರ್ತಿದೆ. ಈ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ನೋಡಿ ಸರ್, ಇದು ಕ್ರಯಪತ್ರ ಸರ್. ಈ ಕ್ರಯಪತ್ರದಲ್ಲಿ ಏನಿದೆ ಸರ್, ಇಲ್ಲಿ ಭವ್ಯ ಭಾರತ್ ಗೃಹ ನಿರ್ಮಾಣ ಸಂಘ ರಿಜಿಸ್ಟರ್ಡ್ ನಿರ್ಮಾಣ ಸಹಕಾರ ಸಂಘ ಅಂತ ಏನು ಒಂದು ಸಂಘ ನೋಂದಣಿ ಮಾಡಿಕೊಂಡು ಅಧ್ಯಕ್ಷರಾದ ಶ್ರೀ ಎನ್ ಮಂಜೇಗೌಡ ಅಂತ ಇದೆಯಲ್ಲ ಸರ್. ಇಲ್ಲಿ ಇದರೊಳಗೆ ನೋಡಿ ಸರ್, ಸರ್ವೆ ನಂಬರ್ ನಾನು ಎಲ್ಲೇನು ಹೇಳಿದೆ ಸರ್, ಅದೇ ಸರ್ವೆ ನಂಬರ್ ನೋಡಿ ಸರ್. ಇಲ್ಲಿ 18/1, 18/2, 19/2, 52/1, 52/2 ಒಟ್ಟು ವಿಸ್ತೀರ್ಣ 8 ಎಕರೆ 1 ಕುಂಟೆ ಜಮೀನು ಭವ್ಯ ಭಾರತ್ ಬಡಾವಣೆ ಸಹಕಾರ ಸಂಘದ ವತಿಯಿಂದ ಬಡಾವಣೆಯಲ್ಲಿ ಮಂಜೂರು ಮಾಡಿರುವ ನಿವೇಶನ ಸಂಖ್ಯೆ ಅಂತಾರೆ ಸರ್. ಮೂಡ ಮಾತ್ರವಲ್ಲ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಶಿವಮೊಗ್ಗ ಅಭಿವೃದ್ಧಿ ಪ್ರಾಧಿಕಾರದಲ್ಲೂ ಸೈಟು ಹಂಚಿಕೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬರ್ತಿದೆ. ಒಟ್ಟಾರೆ ಸೈಟು ಹಂಚಿಕೆಯಲ್ಲಿ ನಡೆದಿರುವ ಗೋಲ್ಮಾಲ್ ಸಿದ್ದರಾಮಯ್ಯ ಸರ್ಕಾರದ ಇಮೇಜ್ಗೆ ಕಪ್ಪು ಮಸಿ ಬಳಿದಿರುವುದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಮೂಡಾದ ಸ್ಟೋರಿ ಬಂದಾಗ ಏನಾಗುತ್ತೆ ಗೊತ್ತಾ, ಟೆಕ್ನಿಕಲಿ ಸರಿಯಾ ತಪ್ಪ ಅಂತಂದಾಗ ಸರಿ ತಪ್ಪು ವಿಚಾರದಲ್ಲಿ ಸರಿ ಅಂತಲೇ ಬರ್ಬೋದು, ಅಥವಾ ಕಾನೂನು ಪ್ರಕಾರ ಸರಿ ಇಲ್ವಾ ಅಂತಂದರೆ ಸರಿ ಅಂತ ಬರ್ಬೋದು. ಆದರೆ ನೈತಿಕತೆ ವಿಚಾರ ಬಂದಾಗ ಖಂಡಿತವಾಗ್ಲೂ ತಪ್ಪಾಗುತ್ತೆ. ಯಾಕಂದರೆ 2,000 ರೂಪಾಯಿಯ ಸೈಟನ್ನು ಜಾಗವನ್ನು ಕೊಟ್ಟು ಸ್ಕ್ವೇರ್ ಫೀಟ್ಗೆ 12,000 ರೂಪಾಯಿಯ ಸೈಟನ್ನು ನೀವು ಪಡೀತೀರಿ ಅಂತಂದರೆ ನೈತಿಕತೆಯ ವಿಚಾರಕ್ಕೆ ಬಂದಾಗ ನೀವು ಸೋಲೊಪ್ಪಿಕೊಳ್ಳಬೇಕಾಗತ್ತೆ. ಹಾಗಂತ ಇದು ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲರೂ ನುಂಗಬಾಕರೆ.